ನಮಸ್ಕಾರ ವೀಕ್ಷಕರೇ. ಹಲವು ದಿನಗಳ ಬಳಿಕ ಮತ್ತೆ ಕೇಂದ್ರ ಸರ್ಕಾರ ಹಾಗೂ ನ್ಯಾಯಾಂಗ ವ್ಯವಸ್ಥೆ ನಡುವಿನ ಮುಸುಕಿನ ಗುದ್ದಾಟ ಶುರುವಾಗಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಸಿಜೆ ಬಿಆರ್ ಗವಾಯಿ ಅವರು ನ್ಯಾಯಾಂಗ ವ್ಯವಸ್ಥೆಯ ಸ್ವಾತಂತ್ರ್ಯದ ಕುರಿತಂತೆ ಮಾತನಾಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಈ ವಿಚಾರಕ್ಕೆ ಎಳೆದು ತಂದಿದ್ದಾರೆ. ಇದಕ್ಕೂ ಮುನ್ನ ಉಪರಾಷ್ಟ್ರಪತಿ ಧನ್ಕರ್ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕೋಟಿ ನಗದು ಸಿಕ್ಕ ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಾಗದೇ ಇರೋದರ ಬಗ್ಗೆ ಮಾತನಾಡಿದ್ರು. ಅದರ ಬೆನ್ನಲ್ಲೇ ಸಿಜೆ ಈ ಮಾತನ್ನ ಹೇಳ್ತಾ ಇರೋದು ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಅಲ್ಲದೆ ಅವರು ಹೇಳಿರೋ ಇನ್ನೊಂದಷ್ಟು ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಹಲವು ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಜನರು ಕೂಡ ಹಲವು ವ್ಯಾಲಿಡ್ ಪಾಯಿಂಟ್ಗಳನ್ನು ಮುಂದಿಟ್ಕೊಂಡು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಇತ್ತ ಕೇರಳ ಹೈಕೋರ್ಟ್ ಜಡ್ಜ್ ಹೇಳಿರೋ ಮಾತು ಕೂಡ ಹಲವು ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕಳೆದ 3-4 ತಿಂಗಳಿಂದ ಶಾಸಕಾಂಗ ವರ್ಸಸ್ ನ್ಯಾಯಾಂಗ ಅನ್ನೋ ರೀತಿ ಹಲವು ಚರ್ಚೆಗಳು ನಡೆದು ಹೋಗಿವೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ್ದ ಸೂಚನೆಗೆ ಸಂಬಂಧಪಟ್ಟ ಹಾಗೆ ವೈಸ್ ಪ್ರೆಸಿಡೆಂಟ್ ಧನ್ಕರ್ ಗುಡುಗಿದ್ರು. ಕೇವಲ ಅಸಮಾಧಾನ ವ್ಯಕ್ತಪಡಿಸದೆ ಶಾಸಕಾಂಗ ಹಾಗೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾರು ದೊಡ್ಡವರು, ಯಾವ ಕಾರಣಕ್ಕೆ ಯಾರು ದೊಡ್ಡವರಾಗಿರ್ತಾರೆ ಹಾಗೂ ಯಾರು ದೊಡ್ಡವರಾಗಬೇಕು ಅನ್ನೋದನ್ನ ವಿಶ್ಲೇಷಣೆ ಕೊಟ್ಟಿದ್ರು. ಅದಾದ ಬಳಿಕ ದೆಹಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಕೋಟಿ ನಗದು ಸಿಕ್ಕ ಪ್ರಕರಣ ಆಯಿತು. ಆದ್ರೆ ಆ ಕೇಸ್ನಲ್ಲಿ ಆರೋಪಿ ಸ್ಥಾನದಲ್ಲಿರೋ ವರ್ಮಾ ಅವರು ಜಡ್ಜ್ ಅನ್ನೋ ಕಾರಣಕ್ಕೆ ಅವರ ಮೇಲೆ ಎಫ್ಐಆರ್ ದಾಖಲಿಸದೆ ಇರೋದು ದೊಡ್ಡ ಕಿಡಿಯನ್ನ ಹೊತ್ತಿಸಿತ್ತು. ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬಂದಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ನೀಡಿದ ಹೇಳಿಕೆ ಧನ್ಕರ್ ಅವರಿಗೆ ಪರೋಕ್ಷವಾಗಿ ಕೊಟ್ಟ ಉತ್ತರಾನ ಅಂತ ಬಿಂಬಿತವಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡೋ ಸಿಜೆ ಬಿಆರ್ ಗವಾಯಿ, ನ್ಯಾಯಾಂಗ ಯಾವತ್ತೂ ಸ್ವತಂತ್ರ ಅಂಗವಾಗಿರಬೇಕು, ಇದು ಅಂಬೇಡ್ಕರ್ ಅವರ ಆಶಯ ಆಗಿತ್ತು ಅಂತ ಹೇಳಿದ್ದಾರೆ. ಅಲ್ಲದೆ ಶಾಸಕಾಂಗ, ನ್ಯಾಯಾಂಗ ಹಾಗೂ ಕಾರ್ಯಾಂಗ ಇವು ಮೂರು ಸಂವಿಧಾನದ ಅಂಗಗಳು, ಇವುಗಳ ನಡುವೆ ಯಾವತ್ತೂ ಯಾವುದೇ ಸಮಸ್ಯೆ ಬರಬಾರದು ಅಂತ ಹೇಳ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಮಾತು ಬಹಳ ಮಹತ್ವವನ್ನ ಪಡೆಯುತ್ತೆ. ಯಾಕಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಪಾರ್ಲಿಮೆಂಟ್ನ ಎರಡೂ ಮನೆಗಳಲ್ಲಿ ಪಾಸಾದ ಬಿಲ್ ಅನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದ ಉದಾಹರಣೆ ಇದೆ. ಈ ಬಾರಿ ಪಾಸಾದ ಬಿಲ್ಗಳ ವಿರುದ್ಧ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದೂ ಇದೆ. ಅಲ್ಲದೆ ಜಡ್ಜ್ ಯಶವಂತ್ ವರ್ಮಾ ಅವರ ವಿಚಾರದಲ್ಲಿ ನ್ಯಾಯಾಂಗದ ನಡೆಯನ್ನ ಪ್ರಶ್ನಿಸೋ ಕೆಲಸ ಕೂಡ ಆಗ್ತಾ ಇದೆ. ಈ ಹೊತ್ತಲ್ಲಿ ಗವಾಯಿ ಈ ಹೇಳಿಕೆ ಕೊಟ್ಟಿರೋದು ನ್ಯಾಯಾಧೀಶರು ಸರ್ವ ಸ್ವತಂತ್ರರ ಅನ್ನೋ ಪ್ರಶ್ನೆಗೆ ಪುಷ್ಟಿ ಕೊಡ್ತಾ ಇದೆ. ಆದ್ರೆ ಈ ಹೇಳಿಕೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಆಗೋದಕ್ಕೆ ಕಾರಣ ಕಳೆದ 2 ದಿನಗಳ ಹಿಂದೆ ಜಗದೀಪ್ ಧನ್ಕರ್ ಮತ್ತೆ ಯಶವಂತ್ ವರ್ಮಾ ಪ್ರಕರಣದ ಬಗ್ಗೆ ಮಾತನಾಡಿದ್ರು ಅನ್ನೋದು. ಕೇರಳ ಪ್ರವಾಸದಲ್ಲಿದ್ದ ಧನ್ಕರ್ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ತೆಗೆದಿದ್ರು. ನ್ಯಾಯಾಂಗ ವ್ಯವಸ್ಥೆಗೆ ಸಿಕ್ಕಿರೋ ಪವರ್ನಿಂದ ಕೇಂದ್ರ ಸರ್ಕಾರ ಅಂಗವೈಕಲ್ಯತೆಯನ್ನ ಅನುಭವಿಸ್ತಾ ಇದೆ ಅನ್ನೋ ಮಾತನ್ನ ಪುನರುಚ್ಚರಿಸಿದ್ರು. ಅದರ ಬೆನ್ನಲ್ಲೇ ಗವಾಯಿ ಅವರ ಸ್ಟೇಟ್ಮೆಂಟ್ ಬಂದಿದೆ. ತಮ್ಮ ಭಾಷಣದಲ್ಲಿ ಹಲವು ವಿಚಾರಗಳನ್ನ ವಿದ್ಯಾರ್ಥಿಗಳ ಮುಂದೆ ತೆರೆದಿಟ್ಟಿದ್ದ ಧನ್ಕರ್, ಹೈಕೋರ್ಟ್ ಜಡ್ಜ್ನ ಸರ್ಕಾರಿ ಅಧಿಕೃತ ನಿವಾಸದಲ್ಲಿ ಕೋಟಿ ನಗದು ಸಿಗುತ್ತೆ ಅನ್ನೋದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಜವಾಬ್ದಾರಿಯಿಂದ ಮೊದಲ ದಿನವೇ ಇದರ ಸಾಕ್ಷಿ ಸಂಗ್ರಹ ಕೆಲಸ ಆಗ್ಬೇಕಿತ್ತು. ಎಫ್ಐಆರ್ ದಾಖಲಿಸಿ ತನಿಖೆ ಮಾಡಬೇಕಿತ್ತು. ಆದ್ರೆ ಅದ್ಯಾವುದೂ ನಡೆಯಲಿಲ್ಲ. ಸುಪ್ರೀಂ ಕೋರ್ಟ್ ಕೂಡ 90ರ ದಶಕದ ರೂಲ್ಸ್ ಪ್ರಕಾರ ಜಡ್ಜ್ ಮೇಲೆ ಪ್ರಕರಣ ದಾಖಲಿಸೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಎತ್ತಿ ಹಿಡಿತು. ಇದರಿಂದ ಸಮಾಜಕ್ಕೆ ಯಾವ ಸಂದೇಶ ಕೊಟ್ಟಂತಾಯಿತು? ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಇದ್ಬಿಟ್ರೆ ನಮ್ಮನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ, ತನಿಖೆಯಂತೂ ದೂರದ ಮಾತು ಅನ್ನೋ ಸಂದೇಶ ಕೊಟ್ಟಂತಾಯ್ತಲ್ವಾ? ಆ ಹಣ ಯಾರದ್ದು, ಎಲ್ಲಿಂದ ಬಂತು, ಯಾವ ಕಾರಣಕ್ಕಾಗಿ ಅದನ್ನ ಜಡ್ಜ್ ಮನೆಯಲ್ಲಿ ಇಟ್ಟಿದ್ರು, ಅದರ ಹಿಂದೆ ಯಾರಿದ್ರು ಅನ್ನೋದೆಲ್ಲ ತಿಳ್ಕೊಳ್ಳೋದು ಜವಾಬ್ದಾರಿ ಅಲ್ವಾ? ಇದರಿಂದಾಗಿ ನಮ್ಮ ವ್ಯವಸ್ಥೆ ಸುಧಾರಣೆ ಅಗತ್ಯ ಇದೆ ಅನ್ನೋದನ್ನ ಧನ್ಕರ್ ಹೇಳಿದ್ರು. ಅಲ್ಲದೆ ವಿದ್ಯಾರ್ಥಿಗಳ ಮುಂದೆ ಇನ್ನೊಂದು ವಿಚಾರದ ಬಗ್ಗೆ ಕೂಡ ಅವರು ಕ್ಲಾರಿಟಿ ಕೊಟ್ಟಿದ್ರು. ಅದೇನೆಂದ್ರೆ ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರವಾಗಿ ಇರಬೇಕು ಅನ್ನೋದನ್ನ ನಾನು ವಿರೋಧಿಸ್ತಾ ಇಲ್ಲ. ಅತ್ಯಂತ ಕ್ಲಿಷ್ಟಕರ ತೀರ್ಪು ನೀಡೋ ನ್ಯಾಯಾಧೀಶರಿಗೆ ಭದ್ರತೆ ಒದಗಿಸೋದು ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ. ಆದ್ರೆ ಯಶವಂತ್ ವರ್ಮಾ ರೀತಿಯ ಪ್ರಕರಣಗಳು ನಡೆದಾಗ ಅವರನ್ನ ತನಿಖೆ ಮಾಡೋದಕ್ಕೂ ಅವಕಾಶ ನೀಡದ ನಿಯಮ ಬದಲಾಗಬೇಕಲ್ವಾ? ಇದನ್ನೇ ನಾನು ಪ್ರಶ್ನಿಸ್ತಾ ಇರೋದು ಅಂತ ಹೇಳಿದ್ರು. ಏನೋ ಈ ಬಗ್ಗೆ ಮಾತನಾಡೋ ಸಿಜೆ ಗವಾಯಿ ಇನ್ನೊಂದು ವಿಷಯವನ್ನ ಕೂಡ ಹೇಳ್ತಾರೆ. ಅದೇನಂದ್ರೆ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅನ್ನ ತಿದ್ದುಪಡಿ ಮಾಡೋದು ಸಂವಿಧಾನವನ್ನ ಬದಲಿಸೋದಕ್ಕೆ ಸಮ ಅಂತ ಹೇಳ್ತಾರೆ. ಇದು ಕೂಡ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಕಾಲಕ್ಕೆ ತಕ್ಕಂತೆ ಕೆಲವೊಂದು ತಿದ್ದುಪಡಿ ಆಗ್ಲೇಬೇಕು ಅಂತ ಮೋದಿ ನೇತೃತ್ವದ ಸರ್ಕಾರದ ಹಲವು ನಾಯಕರು ಆಗಾಗ ಪ್ರಸ್ತಾಪಿಸ್ತಾ ಬರ್ತಿದ್ದಾರೆ. ಅಲ್ಲದೆ ನ್ಯಾಯಾಧೀಶರ ನೇಮಿಸೋ ಕೊಲೆಜಿಯಂ ಸಿಸ್ಟಮ್ಗೆ ಅಂತ್ಯ ಹಾಡಬೇಕು ಅನ್ನೋ ಚರ್ಚೆ ಕೂಡ ಹಲವು ದಿನಗಳಿಂದ ನಡೆದು ಬಂದಿದೆ. ಈ ಹೊತ್ತಲ್ಲಿ ಕೆಲವೊಂದು ವಿಚಾರಗಳ ತಿದ್ದುಪಡಿ ಸಂವಿಧಾನ ಬದಲಾವಣೆಗೆ ಸಮ ಅನ್ನೋದು ಯಾಕೆ ಬಂದಿರಬಹುದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ.
ಅಲ್ಲಿಗೆ ಲೋಪದೋಷಗಳನ್ನ ಸರಿಪಡಿಸಲೇಬಾರದು, ಜಡ್ಜ್ಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಬದಲಾವಣೆ ಬರಲೇಬಾರದು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಚರ್ಚೆಗೆ ಒಳಗಾಗಿರೋ ಲೋಪದೋಷಗಳನ್ನ ಸರಿಪಡಿಸೋ ಕೆಲಸ ಆಗಬಾರದು ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಆದರೆ ಗವಾಯಿ ಅವರು ಅಂಬೇಡ್ಕರ್ ಆಶಯದ ಕುರಿತು ಮಾತನಾಡಿರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಗೌರವ ಕೊಡೋದು ಆದ್ಯತೆ ಅನ್ನೋ ಹಾಗಿದ್ರೆ ಈ ವಿಚಾರದಲ್ಲಿ ಮಾತ್ರವಲ್ಲದೆ ಇನ್ನೂ ಒಂದಷ್ಟು ವಿಚಾರವನ್ನ ನಾವು ಪಾಲಿಸಬೇಕು. ಅದೇನಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ನ್ಯಾಯಾಧೀಶರ ಆಯ್ಕೆಗೆ ಇರೋ ಕೊಲೇಜಿಯಂ ಸಿಸ್ಟಮ್ ಅನ್ನು ವಿರೋಧಿಸಿದ್ರು. ಆದ್ರಿಂದ ಕೊಲೇಜಿಯಂ ನಿಯಮಕ್ಕೆ ಅಂತ್ಯ ಹಾಡಬೇಕಾಗುತ್ತೆ. ಅಲ್ಲದೆ ನ್ಯಾಯಮೂರ್ತಿಗಳು ಯಾವುದೇ ರೀತಿಯ ಭ್ರಷ್ಟಾಚಾರದಲ್ಲಿ ತೊಡಗಬಾರದು ಅನ್ನೋದು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯವಾಗಿತ್ತು. ಆದ್ರೆ ಈಗ ಯಶವಂತ್ ವರ್ಮಾ ತಪ್ಪಿತಸ್ಥ ಸ್ಥಾನದಲ್ಲಿದ್ದು ತನಿಖೆಯಿಂದ ಬಚಾವಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ತನಿಖೆ ಕೂಡ ನಡೀಬೇಕು. ಇನ್ನು ಶಾಸಕಾಂಗ ಹಾಗೂ ಕಾರ್ಯಾಂಗದಲ್ಲಿ ನ್ಯಾಯಾಂಗದ ಹಸ್ತಕ್ಷೇಪ ಇರಬಾರದು ಅನ್ನೋದು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯವಾಗಿತ್ತು. ಅದನ್ನು ಕೂಡ ಪಾಲಿಸಬೇಕಾಗುತ್ತೆ. ಈ ರೀತಿ ಪಾಲಿಸೋದಾದ್ರೆ ಅವರ ಎಲ್ಲಾ ಆಶಯಗಳನ್ನು ಪಾಲಿಸಬೇಕಲ್ವಾ ಅನ್ನೋ ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದಾರೆ. ಇನ್ನು ಈ ಹಿಂದೆ ಜಗದೀಪ್ ಧನ್ಕರ್ ಎತ್ತಿದ ಪ್ರಶ್ನೆಗಳು ಹಲವು ಸೂಕ್ಷ್ಮತೆಯನ್ನ ಹೊಂದಿತ್ತು ಅನ್ನೋದನ್ನ ಹೇಳಿದ್ವಿ. ಅದನ್ನ ಮತ್ತೆ ಮೆಲುಕು ಹಾಕೋದಾದ್ರೆ ನ್ಯಾಯಾಂಗವನ್ನ ಶಾಸಕಾಂಗಕ್ಕಿಂತ ಮೇಲೆ ಇಡೋದ್ರಿಂದ ನೇರವಾಗಿ ಇದು ಪ್ರಜಾಪ್ರಭುತ್ವದ ವಿರುದ್ಧ ಅಂತ ಹೇಳಿದ್ರು. ದೇಶದ ಮಟ್ಟಿಗೆ ಸುಪ್ರೀಂ ಕೋರ್ಟೆ ಫೈನಲ್ ಅನ್ನೋದನ್ನು ವಿರೋಧಿಸಿದ್ರು. ಇವತ್ತು ಒಬ್ಬ ಸಂಸದ ಸಂಸತ್ ಭವನವನ್ನ ಪ್ರವೇಶಿಸಬೇಕು ಅಂದ್ರೆ ಆತ ನೇರವಾಗಿ ಜನರಿಂದ ಆಯ್ಕೆ ಆಗಿರ್ಬೇಕು. ಲೋಕಸಭೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ಜನರಿಂದ ಬೆಂಬಲ ಪಡೆದು ಬಂದವರು. ಅಂತವರ ನಿರ್ಧಾರದಿಂದ ಒಂದು ಬಿಲ್ ಪಾಸ್ ಆಗುತ್ತೆ ಅಂದ್ರೆ ಅದು ಪರೋಕ್ಷವಾಗಿ ಅವರಿಗೆ ಬೆಂಬಲ ಕೊಟ್ಟ ಜನರ ನಿರ್ಧಾರ ಕೂಡ ಆಗಿರುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಮುಖ್ಯ ನ್ಯಾಯಾಧೀಶರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಗೊತ್ತಿದೆ. ಏಕಪಕ್ಷೀಯ ಅಥವಾ ಕೆಲವೇ ವ್ಯಕ್ತಿಗಳ ಅನಿಸಿಕೆ ಅಭಿಪ್ರಾಯ ದೊಡ್ಡದಾ ಅಥವಾ ಕೋಟ್ಯಂತರ ಭಾರತೀಯರ ಅಭಿಪ್ರಾಯ ದೊಡ್ಡದಾ ಅಂತ ನೋಡಿದಾಗ ಚುನಾಯಿತ ಸದಸ್ಯರ ಮುಂದೆ ಯಾವುದೂ ದೊಡ್ಡದಲ್ಲ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಇದು ಯಾಕೆ ತಪ್ಪು ಅನ್ನೋದನ್ನ ವಿವರಿಸಿದ್ದ ಅವರು ತಿಳಿಸಿದ್ರು. ಇನ್ನೊಂದೆಡೆ ಕೇರಳದಲ್ಲಿ ಹೈಕೋರ್ಟ್ ಜಡ್ಜ್ ವಿ.ಜಿ. ಅರುಣ್ ಎನ್ನುವವರು ಜಾತಿ ಧರ್ಮ ಇದ್ಯಾವುದನ್ನು ತಿಳಿಸದೆ ಮಕ್ಕಳನ್ನ ಬೆಳೆಸಿ ಅಂತ ಹೇಳಿರೋದು ಕೂಡ ಪರವಿರೋಧ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಈಗಾಗಲೇ ಕೆಲವರು ತಮ್ಮ ಮಕ್ಕಳ ಹೆಸರಿನ ಅಕ್ಕಪಕ್ಕ ಜಾತಿ ಅಥವಾ ಧರ್ಮ ಸೂಚಕ ಪದವನ್ನ ಬಳಸೋದನ್ನ ನಿಲ್ಲಿಸಿದ್ದಾರೆ. ನಿಜಕ್ಕೂ ಈ ಬೆಳವಣಿಗೆಯನ್ನ ಶ್ಲಾಘಿಸ್ತೀನಿ. ಮುಂದಿನ ದಿನಗಳಲ್ಲಿ ಮಕ್ಕಳು ಜಾತಿ ಧರ್ಮದ ಸಂಕೋಲೆಗೆ ಸಿಲುಕಿಕೊಳ್ಳದೆ ಬೆಳೆಯಬೇಕು. ಭಾರತದಂತ ಜಾತ್ಯತೀತ ದೇಶದಲ್ಲಿ ಜಾತಿ ಧರ್ಮಕ್ಕೆ ದೊಡ್ಡ ಆದ್ಯತೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇದು ಸಾರ್ವಜನಿಕ ವಲಯದಲ್ಲಿ ಹಲವು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಕೇರಳದಂತ ರಾಜ್ಯದಲ್ಲಿ ಅವರು ಈ ಮಾತನ್ನ ಹೇಳಿರೋದ್ರಲ್ಲಿ ಅಚ್ಚರಿ ಏನೂ ಇಲ್ಲ. ಆದ್ರೆ ಈ ರೀತಿ ನಿಯಮ ಬರೋದಾದ್ರೆ ಅದು ಎಲ್ಲಾ ಧರ್ಮೀಯರಿಗೂ ಅನ್ವಯವಾಗ್ಬೇಕಲ್ವಾ? ಆ ಕೆಲಸ ಆಗುತ್ತಾ ಅನ್ನೋದನ್ನ ಪ್ರಶ್ನಿಸ್ತಾ ಇದ್ದಾರೆ. ಪ್ರಸ್ತುತ ದೇಶದಲ್ಲಿ ಹಿಂದೂಗಳನ್ನ ವಿರೋಧಿಸೋದೇ ಜಾತ್ಯತೀತತೆ, ಸನಾತನ ಧರ್ಮವನ್ನ ನಾಶ ಮಾಡೋದೇ ಜಾತ್ಯತೀತತೆ ಆಗ್ಬಿಟ್ಟಿದೆ. ಆದ್ರಿಂದ ಇಂಥ ನಿಯಮಗಳನ್ನ ಕೇವಲ ಹಿಂದೂಗಳು ಪಾಲಿಸಿ ಅಸ್ತಿತ್ವ ಕಳ್ಕೊಳ್ಬೇಕಾ ಅಥವಾ ಪಾಲಿಸೋ ಹಾಗಿದ್ರೆ ಎಲ್ಲರೂ ಪಾಲಿಸ್ತಾರ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಒಟ್ನಲ್ಲಿ ನ್ಯಾಯಾಂಗ ವ್ಯವಸ್ಥೆ ಕುರಿತಾದ ಚರ್ಚೆಗಳಿಗೆ ಕೊನೆಯಿಲ್ಲ ಅನ್ನೋ ಹಾಗಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.